ಸಹಜವಾಗಿ ಗೈಡ್ ಮಾಡೋರ ಸಂಖ್ಯೆ ತೀರಾ ಕಡಿಮೆ. ಸೊ ಹಾಗಾಗಿ ಇನ್ಶೂರೆನ್ಸ್ ಆದರೆ ಬನ್ನಿ ಇವ್ರು ಯಾರೋ ಏಜೆಂಟ್ ಇದ್ದಾರೆ ಅವ್ರು ಯಾರೋ ಸಜೆಸ್ಟ್ ಮಾಡ್ತಿರ್ತಾರೆ ಇನ್ಶೂರೆನ್ಸ್ ಮಾಡಿಸಿ ಅಂತ. ಬಟ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಬೇಕಾದ್ರೆ ಈ ಸಜೆಷನ್ ಮಾಡೋ ಸಂಖ್ಯೆ ತೀರಾ ಕಡಿಮೆ. ಸೊ ಯಾರೋ ಇನ್ವೆಸ್ಟ್ ಮಾಡಬೇಕು ಅನ್ನೋ ಸಂಖ್ಯೆ ಜಾಸ್ತಿ ಇದ್ದಾಗ ಸೊ ಅವ್ರಿಗೆ ಅಡ್ವೈಸ್ ಮಾಡೋರು ಮತ್ತು ಅವರೆಲ್ಲ ಏನು ಮಾಡಬೇಕು ಅಂತ. ನೀವು ಹೇಳಿದ ಕರೆಕ್ಟು. ಇನ್ಶೂರೆನ್ಸ್ನಲ್ಲಿ ಇನ್ಶೂರೆನ್ಸ್ ಅಡ್ವೈಸರ್ಸ್ ಇದ್ದಾರೆ. ಹೌದು. ಅದೇ ರೀತಿ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಇರ್ತಾರೆ. ಓಕೆ. ದೊಡ್ಡ ಸಂಖ್ಯೆಯಲ್ಲಿ ಇದು ಸೇಬಿಯವರು ರೆಡಿ ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ನಾವು ಆ್ಯಂಫಿ ಅಂತ ಕರಿತೀವಿ, ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ. ಅವರಿಂದ ಕ್ವಾಲಿಫೈಡ್ ಇರ್ತಾರೆ. ನೀವು ಮ್ಯೂಚುವಲ್ ಫಂಡಲ್ಲಿ 2 ಥರ ಹಣ ಹಾಕ್ಬೋದು. ಒಂದು ನನ್ನದೇ ಆದ ವಿವೇಚನೆಯಿಂದ, ಇನ್ನೊಂದು ಮ್ಯೂಚುವಲ್ ಫಂಡ್ ಕನ್ಸಲ್ಟೆಂಟ್ ಹೇಳಿದ ರೀತಿಯಲ್ಲಿ. ನಿಮ್ಮದೇ ಆದಂಥ ವಿವೇಚನೆಯಲ್ಲಿ ಹಾಕಿದಾಗ ಅದನ್ನು ನಿರಂತರವಾಗಿ ನೀವು ನೋಡ್ಕೋಬೇಕಾಗುತ್ತೆ, ಸೆಲೆಕ್ಟ್ ಮಾಡಬೇಕಾಗ್ತದೆ ಒಳ್ಳೆಯದನ್ನು, ಮತ್ತು ಪ್ರಾಫಿಟು ಲಾಸನ್ನು ನೀವು ಲೆಕ್ಕ ಹಾಕಬೇಕಾಗ್ತದೆ. ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಮುಖಾಂತರ ಹೋದಾಗ ಅವರು ನಿಮ್ಮ ಧ್ಯೇಯಗಳನ್ನು, ನಿಮ್ಮ ಜೀವನದ ಫೈನಾನ್ಸ್ ಗುರಿಗಳನ್ನು ನಿರ್ಧಾರ ಮಾಡಿಕೊಂಡು ಇದು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಿರುವ ಹಣ, ಮದುವೆಗಿರುವ ಹಣ, ರಿಟೈರ್ಮೆಂಟಿಗಿರುವ ಹಣ ಅಂತ ವಿಂಗಡಣೆ ಮಾಡಿ ಅದು ಎಷ್ಟು ಲಾಂಗ್ ಹೋಗ್ಬೋದು ಅಂತ ಡಿಸೈಡ್ ಮಾಡಿ ಅಂತಹ ಮ್ಯೂಚುವಲ್ ಫಂಡ್ಗಳನ್ನು ಹಣ ಹಾಕ್ತಾರೆ. ಅದರಿಂದಾಗಿ ಲಾಂಗ್ ಟರ್ಮ್ನಲ್ಲಿ ನಿಮಗೆ ಜಾಸ್ತಿ ವೆಲ್ತ್ ಕ್ರಿಯೇಷನ್ ಮಾಡಬೇಕು ಅಂತಂದರೆ ಬಹುಶಃ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ನ ಅಗತ್ಯತೆ ಇದೆ. ಬೇಕಾದಷ್ಟು ಜನ ಇದ್ದಾರೆ. ನಾವು ಕೂಡ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಇದ್ದೇವೆ, ಜನರಿಗೆ ಹೆಲ್ಪ್ ಮಾಡ್ತಾ ಇದ್ದೇವೆ. ಅದಕ್ಕೆ ಏನು ನಿಮಗೆ ₹1 ಖರ್ಚಿಲ್ಲ. ನೀವೇನು ಕೊಡಬೇಕಂತಿದ್ದೀರಿ ಅದನ್ನು ಮ್ಯೂಚುವಲ್ ಫಂಡ್ ಅವರು ಸ್ಮಾಲ್ ಪರ್ಸೆಂಟೇಜನ್ನ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಕೊಡ್ತಾರೆ. ಅದರಲ್ಲಿ ನಿಮಗೆ ಏನು ಮುಜುಗರ ಎಲ್ಲ ಹಾಕ್ತಾ ಹೋಗ್ಬೋದು. ಅದಕ್ಕೆಲ್ಲ ಹೇಳ್ತಾರೆ. ಎಸ್ ಡಾಕ್ಟರ್ ಭರತ್ಚಂದ್ರ ಸರ್ ಎಲ್ಲ ಹೇಳ್ತಿದ್ದೀರಿ, ನಮಗೆ ಗೈಡ್ ಮಾಡಿ ನಮ್ಗೆ ನೀವೇನಾದ್ರು ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ತಾರೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಆಚೆ ಈಚೆ ಕಾಮೆಂಟ್ಸಲ್ಲಿ ಬರ್ತಿರುತ್ತೆ. ಈಗ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಏನು ಮಾಡಬೇಕು ಅಂತಂದರೆ ಮೊದಲಿಗೆ ನೀವು ಮ್ಯೂಚುವಲ್ ಫಂಡ್ ಏನು ಅಂತ ತಿಳ್ಕೋಬೇಕು. ನಮಗೆ ಬಹಳ ಫೋನ್ಗಳು ಬರ್ತವೆ, ಸರ್ ನಮ್ಮ ಹಣವನ್ನು ಮ್ಯೂಚುವಲ್ ಫಂಡಲ್ಲಿ ಹಾಕಿ ಕೊಡಿ ಸರಿ ಅಂತ ಏನಾದರೂ ಪ್ರಶ್ನೆ ಕೇಳಿದ್ರೆ ಅವರಿಗೆ ಯಾವುದು ಗಂಧ ಗಾಳಿ ಗೊತ್ತಿರೋದಿಲ್ಲ. ಮ್ಯೂಚುವಲ್ ಫಂಡ್ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಎಷ್ಟು ವರ್ಷ ಹಾಕಬೇಕು ಅಂತ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಫೋನ್ನಲ್ಲಿ ನಮಗೆ ಉತ್ತರ ಕೊಡಿ ಅಂತ ನಮಗೆ ಹಿಂಸೆ ಮಾಡ್ತಿರ್ತಾರೆ. ಮತ್ತು ಅದಾದಮೇಲೆ ನೀವು KYC ಮಾಡಿಸಿ ಅಂತಂದರೆ ಅದಕ್ಕೆ ತಯಾರಿ ಇರೋದಿಲ್ಲ. ಆಯಿತಾ? ಅದೆಲ್ಲ ಆದಮೇಲೆ ಇನ್ನೊಂದು ಹೇಳ್ತೇನೆ, ಮ್ಯೂಚುವಲ್ ಫಂಡನ್ನು ನಿಮಗೆ ನಾವು ಸಜೆಷನ್ ಕೊಡಬೇಕು ಅಂತಂದರೆ ಬಹಳ ಮುಖ್ಯವಾದದ್ದು ನೀವು ಯಾವುದಕ್ಕಾಗಿ ಹಣವನ್ನು ಹಾಕ್ತಾ ಇದ್ದೀರಿ, ನಿಮ್ಮ ಒಟ್ಟು ಆರ್ಥಿಕ ಸಂಪತ್ತು ಹೇಗಿದೆ, ನಿಮ್ಮ ಗಳಿಕೆ ತಿಂಗಳಿಗೆ ಎಷ್ಟಿದೆ, ಮತ್ತು ನೀವು ಎಷ್ಟನ್ನು ಉಳಿಸಬಲ್ಲಿರಿ, ಇದನ್ನು ಎಷ್ಟು ವರ್ಷ ಇಟ್ಕೊಳ್ಳಿಕ್ಕೆ ನಿಮ್ಮಲ್ಲಿ ಶಕ್ತಿ ಇದೆ ಅನ್ನುವುದರ ಮೇಲೆ ನಾವು ಸಲಹೆ ಕೊಡ್ಬೋದೇ ವಿನಃ ಫೋನ್ನಲ್ಲಿ ಆಗೋದಿಲ್ಲ. ಅಕಸ್ಮಾತ್ ಡಾಕ್ಟರ್ ಭರತ್ಚಂದ್ರ ಅವರು ನಮ್ಮ ಮ್ಯೂಚುವಲ್ ಫಂಡನ್ನು ನೋಡ್ಕೋಬೇಕು ಅಂತ ಆಸಕ್ತಿ ಇದ್ದರೆ ಮೊದಲಿಗೆ ಡಾಕ್ಟರ್ ಭರತ್ಚಂದ್ರ ಯೂಟ್ಯೂಬ್ ಚಾನಲ್ಗೆ ಹೋಗಿ. ಅಲ್ಲಿ ಒಂದು 5,000ಕ್ಕೂ ಮಿಗಿಲಾಗಿ ವಿಡಿಯೋಗಳಿದ್ದಾವೆ. ಮ್ಯೂಚುವಲ್ ಫಂಡ್ ಸಂಬಂಧಿತ ವಿಡಿಯೋಗಳನ್ನು ನೋಡಿ ಕನಿಷ್ಠ 1 ತಿಂಗಳಾದರೂ ಅದನ್ನು ನೋಡಿದ ಮೇಲೆ ನಮ್ಮನ್ನು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಫೋನ್ ನಂಬರು ನಮ್ಮ ಯೂಟ್ಯೂಬಿನ ಚಾನಲ್ನಲ್ಲಿ ಇರ್ತದೆ. ಅದನ್ನು ತಗೊಂಡು ಫೋನ್ ಮಾಡಿ ನೀವು ಬಂದರೆ ಆವಾಗ ನಮಗೊತ್ತು ನೀವೆಲ್ಲವನ್ನು ಅರ್ಥ ಮಾಡ್ಕೊಂಡಿದ್ರಿ ಅಂತ ಆವಾಗ ಹೆಲ್ಪ್ ಮಾಡ್ಬೋದು. ಅರ್ಥ ಮಾಡದೆ ಬರಕ್ಕೆ ಹೋಗ್ಬೇಡಿ. ಕಷ್ಟ ಟೈಮ್ ಇಲ್ಲ ಅಂದರೆ ಏನು ಯೂಸ್ ಇಲ್ಲ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.